ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಡನ್ ಪ್ಲ್ಯಾನ್ ಮಾಡಿ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಅಷ್ಟೊಂದೇನು ಪ್ಲ್ಯಾನಿಂಗ್ ಇರಲಿಲ್ಲ ಇಲ್ಲಿಗೆ ಬರಬೇಕು ಅಂತ, ಬಟ್ ಬಂದುಬಿಟ್ಟಿದ್ದೀನಿ. ನಿನ್ನೆ ಅಂದ್ಕೊಂಡ್ವಿ, ಆಲ್ಮೋಸ್ಟ್ ಒಂದು ವೀಕ್ ಮುಂಚೆ ಒಂದು ಸರಿನೋ 2 ಸರಿನೋ ಅಂತ ಅಂದ್ಕೊಂಡಿದ್ದೆ ಹೋಗಿ ಬಂದರೆ ಹೇಗಿರುತ್ತೆ ಅಂತ. ಬಟ್ ನಿನ್ನೆ ಹೋಗೇ ಬಿಡೋಣ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಯಾವಾಗಲೂ ಅಷ್ಟೇ ಧರ್ಮಸ್ಥಳಕ್ಕೆ ಬರೋವಾಗ ನಾನು ನೈಟ್ ಟೈಮ್ ಬರ್ತಾ ಇದ್ದೆ, ರಾತ್ರಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ವಿ. ಫಾರ್ ದಿ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಈ ಸರಿ ಬೆಳಗ್ಗೆ ಹೊತ್ತು ಬಂದಿದ್ದೀನಿ. ನಿಜವಾಗ್ಲೂ ಆಚೆ ಬರೋವಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ, ಅದನ್ನೆಲ್ಲ ನಾನು ರಾತ್ರಿ ಹೊತ್ತು ಬಂದಾಗ ತುಂಬ ಮಿಸ್ ಮಾಡ್ಕೊತಿದ್ದೆ ಅಂತ ಅನಿಸುತ್ತೆ. ಅಂದರೆ ರಾತ್ರಿ ಹೊತ್ತು ಬಂದಾಗ ಆಚೆ ವಾತಾವರಣ ಎಲ್ಲ ಅಷ್ಟು ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಈ ಸರಿ ಬಂದಾಗಂತೂ ನಂಗೆ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿತ್ತು ಆಚೆ, ಮರ ಗಿಡ ಮತ್ತು ಕೆರೆಗಳು, ಆಮೇಲೆ ಏನೇನೋ ವರ್ಕ್ ಎಲ್ಲ ನಡೀತಾ ಇತ್ತು. ಅದನ್ನೆಲ್ಲ ನೋಡ್ತಾ ಇಲ್ಲಿವರೆಗೂ ಹೇಗೆ ಬಂದೆ ಅನ್ನೋದೇ ಒಂಥರ ಅಷ್ಟೊಂದೇನು ಟೈಮೇ ತಗೊಂಡಿಲ್ಲ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿತ್ತು ಈ ಸರಿ ಜರ್ನಿ ಮಾತ್ರ. ಪ್ರತಿ ಸರಿ ರಾತ್ರಿ ಬರ್ತಿದ್ನಲ್ವ, ಹಾಗಾಗಿ ಆಚೆ ಎಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ, ಏನು ಆರಾಮಾಗಿ ಮಲ್ಕೊಂಡ್ಬಿಟ್ಟಿರ್ತಿದ್ದೆ ನಾನು. ಟ್ರೈನಲ್ಲಿ ಹೋಗೋವಾಗಲೂ ಹಾಗೆ ಆಗ್ತಿತ್ತು. ರಾತ್ರಿ ಹೊತ್ತು ಹೊರಟ್ರೆ ಬೆಳಗ್ಗೆ ರೀಚ್ ಆಗ್ತೀವಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಮೊದಲೆಲ್ಲ ಆ ಥರ ಮಾಡ್ತಾಯಿದ್ವಿ. ಬಟ್ ಇವತ್ತು ಸ್ವಲ್ಪ ಬೆಳಗ್ಗೆ ಟೈಮಲ್ಲೇ ಬಂದಿದ್ದೀನಿ. ಎಷ್ಟೊತ್ತಿಗೆ ಹತ್ತಿದೆ ನಾನು ಬಸ್ಸು ಅಂದರೆ ಐ ಥಿಂಕ್ 9:45 ಆ ಥರ, 9:45 ಅನಿಸುತ್ತೆ ಬಸ್ ಹತ್ತದೆ. ಆ್ಯಂಡ್ ಇಲ್ಲಿಗೆ ಬರೋದ್ರೊಳಗೆ ನಾನು ಅಂದ್ಕೊಂಡಿದ್ದೆ ಒಂದು 2 ಗಂಟೆ 3 ಗಂಟೆಗೆಲ್ಲ ಬಂದ್ಬಿಡ್ತೀನೇನೋ ಅಂತ ಅಂದ್ಕೊಂಡಿದ್ದೆ ಮಧ್ಯಾಹ್ನ. ಬಟ್ ಬರೋದಕ್ಕೆ ಸಂಜೆ 5:30 6 ಗಂಟೆ ಆಯಿತು. ಇವಾಗ ನಾನು ಆ್ಯಕ್ಚುಲಿ ಸಾಕೇತದಲ್ಲಿ ಇದ್ದೀನಿ. ಇದು ಸಾಕೇತದಲ್ಲಿ ತೊಗೊಂಡಿರೋಂಥ ರೂಮ್ ಹೇಗಿದೆ ಅಂತ ಇವಾಗ ತೋರಿಸೋವಂಥ ಸ್ಥಿತಿಲಿ ನಾನು ಇಟ್ಟಿಲ್ಲ. ಅದನ್ನು ಎಲ್ಲ ಸುಸ್ತಾಗಿ ಬಂದಿದ್ನಲ್ಲ, ಎಲ್ಲಂದ್ರಲ್ಲೇ ಬಿಸಾಕ್ಬಿಟ್ಟಿದ್ದೀನಿ. ಸೊ ಆಮೇಲೆ ತೋರಿಸ್ತೀನಿ ಹೇಗಿದೆ ರೂಮ್ ಅಂತ. ಇದಕ್ಕಿಂತ ಮುಂಚೆ ನಾನು ವೈಶಾಲಿಯಲ್ಲಿ ಹೋಗಿ ರೂಮ್ ಇದೆಯಾ ಅಂತ ಕೇಳಿದೆ. ಯೂಶ್ವಲಿ ಯಾವಾಗಲೂ ಬರೋದು ಇಲ್ಲಿಗೇನೆ, ಬಟ್ ನೋಡೋಣ ಅಲ್ಲಿ ಹೇಗಿದೆ ಪ್ರೈಸ್ ಎಲ್ಲ ಅಂತ ಕೇಳಿದೆ. ಆ್ಯಂಡ್ ಅಲ್ಲಿ ರೂಮೇ ಇರಲಿಲ್ಲ. ಸೊ ಇಲ್ಲಿಗೆ ಬಂದ್ವಿ, ಇಲ್ಲಿ ಸಿಕ್ತು. ಸೊ ರೂಮ್ಗೇನು ಈ ಸರಿ ಪ್ರಾಬ್ಲಮ್ ಆಗಲಿಲ್ಲ. ಜನನೂ ಅಷ್ಟೇ ಅಷ್ಟೊಂದು ಜನ ಇಲ್ಲ ಇವತ್ತು. ಬಟ್ ನಾಳೆ ಎಲ್ಲ ಆ್ಯಸ್ ಯೂಶ್ವಲ್ ಇನ್ನೇನು ವೀಕೆಂಡ್ ಅಲ್ವಾ, ಜಾಸ್ತಿ ಜನ ಸೇರಿಬಿಡ್ತಾರೆ ಅಂತ ಅನಿಸುತ್ತೆ. ಸೊ ಇವಾಗ ಬಂದಿದ್ದೀವಿ. ಇವಾಗ ನಾನೇನಂತ ಅಂದ್ಕೊಳ್ತಿದ್ದೀನಿ ಅಂದರೆ, ಇವತ್ತು ಸಂಜೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ ಹೋಗೋಣ ದರ್ಶನಕ್ಕೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಊಟಕ್ಕೆ ಹೋಗಬೇಕು. ಊಟ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆನೇ ಹೋಗೋಣ ದರ್ಶನಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾವಾಗಲೂ ನಾವು ಧರ್ಮಸ್ಥಳಕ್ಕೆ ಬಂದರೆ ಬೆಳಗ್ಗೆ ಹೊತ್ತೇ ಹೋಗೋದಿಲ್ಲ, ಸ್ವಲ್ಪ ಲೇಟ್ ಮಾಡ್ಕೊಳ್ತೀವಿ. ಅಂದರೆ 10 ಗಂಟೆ 11 ಗಂಟೆ ಆ ಥರ ಟೈಮಿಗೆ ಹೋಗಿ ಒಂದು ಮಧ್ಯಾಹ್ನದಂಗೆ ರೀಚ್ ಆಗ್ತೀವಿ. ಕ್ಯೂ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ರೂಮಿಗೆ ವಾಪಸ್ ಬರ್ತೀವಿ. ಬಟ್ ಈ ಸರಿ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಯಾವಾಗೇ ಬಂದ್ರೂ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ತೀವಿ, ನೇತ್ರಾವತಿ ನದಿಯಲ್ಲಿ. ಬಟ್ ಈ ಸರಿ ಇಲ್ಲೇ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ರೂಮಲ್ಲೆಲ್ಲ ಫೆಸಿಲಿಟೀಸ್ ಇದೆ, ಸೊ ಇಲ್ಲೇ ಸ್ನಾನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಈ ಸರಿ ನದಿ ಹತ್ರ ಹೋಗಲ್ಲ. ನಿಜವಾಗ್ಲೂ ಇವತ್ತು ಬಂದಿದ್ದು ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಬೆಳಗ್ಗೆ ಹೊತ್ತು ಅದನ್ನೆಲ್ಲ ನೋಡಿ ಎಷ್ಟೋ ವರ್ಷಗಳಾಗ್ಬಿಟ್ಟಿತ್ತು. ಅಷ್ಟೊಂದು ಚೆನ್ನಾಗಿರೋವಂಥ ಹಚ್ಚ ಹಸಿರಿನ ವಾತಾವರಣ, ಆಮೇಲಿಂದ ಕೆರೆಗಳು, ಆಮೇಲೆ ತುಂಬ ಕನ್ಸ್ಟ್ರಕ್ಷನ್ ವರ್ಕ್ಗಳೆಲ್ಲ ನಡೀತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಸಕಲೇಶ್ಪುರ ಹತ್ರ ಒಂದು ಏನದು ರೈಲ್ವೆ ಟ್ರ್ಯಾಕ್ ಥರ ಇತ್ತು. ಅದೆಲ್ಲ ಒಂಥರ ನೋಡಿ ತುಂಬ ದಿನ ಆದಮೇಲೆ ನೋಡಿದ್ದು, ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಈ ಸರಿ ಜರ್ನಿ ನಂಗೆ ತುಂಬಾ ಖುಷಿ ಕೊಡ್ತು. ಬೆಳಗ್ಗೆ ಹೊರಡುವಾಗ ತಿಂಡಿ ಕೂಡ ತಿನ್ಕೊಂಡು ಬಂದಿರಲಿಲ್ಲ ನಾನು. ಅಲ್ಲೇ ಹೋಟೆಲಲ್ಲಿ ಮಾಡಿದ್ವಿ. ಅಂದರೆ ಏನು ಬಸ್ಸಲ್ಲೆಲ್ಲ ಸ್ಟಾಪ್ ಕೊಡ್ತಾರಲ್ಲ, ಸೊ ಅಲ್ಲೇ ಊಟ ತಿಂಡಿ ಎಲ್ಲ ಅಲ್ಲೇ ಆಯಿತು. ಆ್ಯಂಡ್ ಒಂದಷ್ಟು ಜ್ಯೂಸ್ ಬಾಟಲ್ಗಳೆಲ್ಲ ಖಾಲಿ ಆಯಿತು. ಅದನ್ನೆಲ್ಲ ತಂದು ಅಲ್ಲೆಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಅದಕ್ಕೆ ರೂಮ್ ಹೇಗಿದೆ ಅಂತ ಇನ್ನೂ ತೋರಿಸ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಕುಡಿಯೋಕ್ಕೆ ನೀರು ತೊಗೊಂಡು ಬರಬೇಕು. ನೀರು ಬಾಟ್ಲುಗಳೆಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಅಲ್ಲೂ 1-2 ಬಾಟ್ಲು ಕೊಂಡ್ಕೊಂಡಿದ್ದೆ ಸಹ, ಬಟ್ ಬರೋದ್ರೊಳಗೆಲ್ಲ ಖಾಲಿ ಆಗೋಯ್ತು. ಆಮೇಲೆ ಇನ್ನೇನೇನು ತೊಗೊಂಡೆ, ಬಟ್ ಅದನ್ನೆಲ್ಲ ನಾನು ಬ್ಲಾಗ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಆಚೆ ಈಚೆ ಸ್ವಲ್ಪ ನೋಡಬೇಕು ಅಂತ ಅನಿಸಿತ್ತು ಆರಾಮಾಗಿ ಕೂತ್ಕೊಂಡು. ಸೊ ಅದಕ್ಕೆ ಆರಾಮಾಗಿ ಜರ್ನಿನ ಎಂಜಾಯ್ ಮಾಡ್ತಾಯಿದ್ದೆ. ಇವಾಗ ಬಂದಿದ್ದೀನಿ. ಇವಾಗ ಆಲ್ಮೋಸ್ಟ್ ಒಂದು 5:30 6 o'clock ಆಗಿದೆ. ಬಟ್ ಸ್ವಲ್ಪ ಬಿಸಿಲಿರೋದ್ರಿಂದ ಇನ್ನೂ ತುಂಬ ಬೆಳಕಿದೆ ಅಂತ ಅನಿಸುತ್ತೆ. ಲೈಟ್ ಬೇರೆ ಆನ್ ಮಾಡಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಬೆಳಕು ಜಾಸ್ತಿ ಇದೆ ಅಂತ ಅನಿಸುತ್ತೆ. ನನಗೇನು ಇನ್ನೂ ಮಧ್ಯಾಹ್ನ ಅನ್ನೋ ಥರ ಫೀಲ್ ಆಗ್ತಾಯಿದೆ, ಅಷ್ಟು ಬೆಳಕಿದೆ. ನನ್ನ ಒಂದು ಫೇವ್ರೆಟ್ ಸಾಕೇತದಲ್ಲೇ ರೂಮ್ ಸಿಕ್ಕಿದೆ. ದೂರದಿಂದ ಬಂದು ಸ್ವಲ್ಪ
ವಿಂಡೋ ಸೈಡ್ ಕೂತ್ಕೊಂಡ್ಬಿಟ್ಟಿದೆ, ಹಾಗಾಗಿ ಗಾಳಿ ತುಂಬಾ ಬೀಸ್ತಾ ಇತ್ತು. ಸ್ವಲ್ಪ ತಲೆನೋವು ಬಂದಂಗೆ ಆಗಿದೆ. ಅದಕ್ಕೆ ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಕಾಫಿ ಕುಡಿಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಏನಾದರೂ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಬರಬೇಕು. ಹೋಟೆಲ್ಗೆ ಹೋಗಿ ತಿನ್ನೋದು ಅಥವಾ ಡೈರೆಕ್ಟಾಗಿ ಊಟಕ್ಕೆ ಹೋಗೋದೋ ಗೊತ್ತಿಲ್ಲ, ಅದು ಇನ್ನೂ ಕರೆಕ್ಟಾಗಿ ಡಿಸೈಡ್ ಆಗಿಲ್ಲ. ಬಟ್ ಕಾಫಿ ಮಾತ್ರ ಕುಡಿಯೋಕ್ಕೆ ಹೋಗ್ತೀನಿ. ತುಂಬ ತಲೆನೋವ್ತಾ ಇದೆ ಜರ್ನಿ ಮಾಡ್ಕೊಂಡು ಬಂದು. ಆನ್ ದ ವೇ ಬರೋವಾಗ ಇವತ್ತು ಏನೇನೆಲ್ಲ ನೋಡಿದ್ದೀವಿ, ಎಷ್ಟು ಚೆನ್ನಾಗಿತ್ತು ಅಂದರೆ ಸಣ್ಣ ಪುಟ್ಟ ಕೆರೆಗಳನ್ನೆಲ್ಲ ನೋಡಿದೆ. ಬಟ್ ಅಷ್ಟೊಂದು ನೀರಿರಲಿಲ್ಲ ಈ ಸರಿ. ಆ್ಯಂಡ್ ಏನದು ಕಬ್ಬಿನ ಗದ್ದೆ, ಆಮೇಲೆ ಸುಮಾರು ತೆಂಗಿನ ಮರಗಳು, ಅಡಿಕೆ ಮರಗಳು, ಅದನ್ನೆಲ್ಲ ನೋಡಿ ಎಷ್ಟೋ ವರ್ಷ ಆಯ್ತೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಯಾವ ಕಡೆ ನೋಡಿದ್ರು ಬರೀ ಹಸಿರು. ಎಸ್ಪೆಷಲಿ ಆ ಘಾಟ್ ಸೆಕ್ಷನಲ್ಲಂತೂ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಟ್ರೈನಲ್ಲಿ ಹೋಗೋವಾಗ ರಾತ್ರಿ ಹೊತ್ತು ಹೋಗ್ತಿದ್ದಾಗ ಅದೆಲ್ಲ ಕಾಣಿಸ್ತಾನೆ ಇರಲಿಲ್ವಲ್ಲ, ಅಷ್ಟೊಂದು ಸುಮ್ಮನೆ ಬಿಡ್ತಿದ್ವಿ. ಬಟ್ ಈ ಸರಿ ಮಾತ್ರ ಸಕ್ಕತ್ತಾಗಿತ್ತು. ಅದನ್ನೆಲ್ಲ ನೋಡಿದೆ ಆ್ಯಂಡ್ ತುಂಬಾ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಅದು ಬಿಟ್ಟರೆ ಬೇರೆ ಏನು ನೋಡಿದೆ ಅಂದರೆ, ಐ ಥಿಂಕ್ ಸಕಲೇಶ್ಪುರದ ಹತ್ರ ಅಂತ ಅನಿಸುತ್ತೆ, ಒಂದು ರೈಲ್ವೆ ಟ್ರ್ಯಾಕ್ ಥರದ್ದು ಯಾವುದೋ ನೋಡಿದೆ. ರೈಲ್ವೆ ಟ್ರ್ಯಾಕು ಅಷ್ಟೇ ತುಂಬ ವರ್ಷಗಳೇ ಆಗೋಯ್ತು ಅದನ್ನೆಲ್ಲ ಟ್ರೈನುಗಿನೆಲ್ಲ ನೋಡಿ ನಾನು. ಅದು ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತದೆ. ಏನೋ ಒಂಥರ ಇಷ್ಟ ಆಗುತ್ತೆ ಆ ಒಂದು ರೈಲ್ವೆ ಟ್ರ್ಯಾಕ್ ನೋಡೋದಕ್ಕೆ. ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅದು. ಆ ಗಿಡ ಮರಗಳೆಲ್ಲ ಎಷ್ಟು ಬೆಳೆದು ನಿಂತ್ಬಿಟ್ಟಿದೆ ಅಂದರೆ ಒಳ್ಳೆ ಬೆಟ್ಟದ ಥರ ಕಾಣಿಸುತ್ತೆ ದೂರದಿಂದ ನೋಡಿದ್ರೆ. ತುಂಬ ಚೆನ್ನಾಗಿತ್ತು. ಆಮೇಲೆ ರೋಡ್ ಸೈಡಲ್ಲಿ ಏನೇನೋ ಮಾಡ್ತಾಯಿದ್ರು, ಕರಕುಶಲ ವಸ್ತುಗಳೆಲ್ಲ ಇರುತ್ತಲ್ವ, ಮರದಿಂದ ಮಾಡಿದ್ದು. ಆಮೇಲೆ ತುಂಬ ಏನೇನೋ ಕಲರ್ಫುಲ್ ಫ್ಲವರ್ಸ್ ಥರ ಎಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ಅಷ್ಟೊಂದು ಸುಂದರವಾಗಿರುವಂಥ ವಸ್ತುಗಳೆಲ್ಲ ಒಂದೇ ಸರಿ ಸಿಕ್ತಾಗ ನಿಜವಾಗ್ಲೂ ಒಂಥರ ಇದೆಲ್ಲ ಇಷ್ಟೊಂದು ಚೆನ್ನಾಗಿರೋದನ್ನೆಲ್ಲ ನಾನು ನೋಡಿದೆ. ಎಷ್ಟು ವರ್ಷ ಮಿಸ್ ಮಾಡಿಬಿಟ್ಟಿದ್ದೀನಲ್ಲ ನೈಟ್ ಜರ್ನಿಯಲ್ಲಿ ಬಂದು ಅಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಬಸ್ ಎಲ್ಲೇ ಸ್ಟಾಪ್ ಆದರೂ ಅಥವಾ ನಾವು ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲಿ ಇಷ್ಟು ಕಿಲೋಮೀಟ್ರ್ ಇದೆ ಧರ್ಮಸ್ಥಳ, ಇಷ್ಟು ಕಿಲೋಮೀಟ್ರ್ ಇದೆ ಧರ್ಮಸ್ಥಳ ಅಂತ ಪ್ರತಿ ಸರಿ ಅದನ್ನು ನೋಡಿದಾಗೆಲ್ಲ ಓಕೆ ಇಷ್ಟು ಕಿಲೋಮೀಟ್ರಿಂದ ಬಂದುಬಿಟ್ವಿ, ಇಲ್ಲಿ ರೀಚ್ ಆಗಿಬಿಟ್ವಿ ಅಂತ ಅದನ್ನು ಹೇಳ್ಕೊಂಡೇ ಬರ್ತಾ ಇದ್ದೆ ನಾನಂತೂ. ಅದನ್ನೆಲ್ಲ ಎಷ್ಟು ವರ್ಷ ಆಗೋಗ್ಬಿಟ್ಟಿತ್ತು. ಇಷ್ಟು ಕಿಲೋಮೀಟ್ರ್ ಇದೆ ನಾವು ಬೋರ್ಡ್ ಎಲ್ಲ ನೋಡ್ಬಿಟ್ಟೇನೆ. ಬಟ್ ಅದು ತುಂಬ ಚೆನ್ನಾಗಿತ್ತು. ಸ್ಪೆಷಲಿ ಅದು ಘಾಟ್ ಸೆಕ್ಷನಲ್ಲಿ ಪ್ರಪಾತದ ಥರ ಇರುತ್ತೆ, ಅಂದರೆ ತುಂಬ ಆಳ ಇರುತ್ತೆ. ಅದನ್ನೆಲ್ಲ ನಾವು ಆ್ಯಕ್ಚುಲಿ ನೀಟಾಗಿ ಕ್ಯಾಮ್ರಾದಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಅದು ಈ ಥರ ಆಳ ಇದೆ ಅಂತಲೂ ತೋರಿಸೋದಕ್ಕಾಗೋದಿಲ್ಲ. ಅದನ್ನಂತೂ ನಾನಿವತ್ತು ಎಷ್ಟು ಸರಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ನೋ ನಿಜವಾಗ್ಲೂ. ಬಟ್ ಗೊತ್ತಾಗೋದೇ ಇಲ್ಲ ಅಷ್ಟೊಂದು ಆಳ ಇದೆ ಅಂತ ನಾವು ಮೊಬೈಲಲ್ಲಿ ಆ ವಿಡಿಯೋ ವಾಪಸ್ ಪ್ಲೇ ಮಾಡಿ ನೋಡಿದಾಗ. ಬಟ್ ಅಲ್ಲಂತೂ ತುಂಬ ಚೆನ್ನಾಗಿತ್ತು. ಬಟ್ ರಿಯಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅಷ್ಟು ಆಳ ಕಾಣಿಸುತ್ತೆ, ಒಂಥರ ಭಯ ಅಂತ ಅನಿಸುತ್ತೆ. ಬಸ್ ಆ ಕಡೆ ಎಲ್ಲ ಮೂವ್ ಆದಾಗ, ಆ ಕಡೆಯಿಂದೆಲ್ಲ ಟರ್ನ್ ತೊಗೊಂಡಾಗ ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಯಾವುದೋ ರೋಡ್ ಸೈಡಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿರೋ ಅಂಥ ಫ್ಲವರ್ಸು ಅದೇನೋ ನೋಡಿದೆ, ನನಗೆ ನೆನಪಿಲ್ಲ ಕರೆಕ್ಟಾಗಿ ಅದೇನು ಅಂತ. ಕ್ಯಾಪ್ಚರ್ ಮಾಡೋಣ ಅಂತ ಹೋದ್ರೆ ತುಂಬ ಸ್ಪೀಡಾಗಿ ಹೋಗ್ತಿತ್ತು ಬಸ್ಸು. ಜಸ್ಟ್ ಸ್ಪ್ಲಿಟ್ ಆಫ್ ಸೆಕೆಂಡಲ್ಲಿ ಹಿಂಗೆ ಹೋಯ್ತು ಅದು ವೀಡಿಯೋದಲ್ಲಿ. ಅದನ್ನು ಸ್ಲೋ ಮೋಷನಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಏನಿತ್ತು ಅಂತ. ಆಮೇಲೆ ಬರೋವಾಗ ದಾರಿ ಉದ್ದಕ್ಕೂ ತುಂಬಾ ಏನೇನೋ ವರ್ಕ್ಗಳೆಲ್ಲ ನಡೀತಾ ಇತ್ತು. ರೋಡ್ನ ಮೇ ಬಿ ಏನು ಬ್ರಾಡ್ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ತುಂಬ ಒಟ್ಟಿನಲ್ಲಿ ಟೇಕ್ ಡೈವರ್ಷನ್ ಅನ್ನೋ ಬೋರ್ಡ್ಗಳಂತೂ ಸುಮಾರು ಕಾಣಿಸ್ತು. ಬಸ್ ಅಂತೂ ಈ ಕಡೆ ಆ ಕಡೆ ಈ ಕಡೆ ಅಂತ ಹೋಗಿನೇ ಆ ಡೈವರ್ಷನ್ಗಳು ತಗೊಂಡು ಕಡೆಗೂ ಧರ್ಮಸ್ಥಳ ರೀಚ್ ಆಯಿತು. ಟ್ರೈನಲ್ಲಿ ಬರೋವಾಗೂ ಸಹ ನಾನು ಒಂದ್ಸರಿ ಬೆಳಗ್ಗೆ ಹೊತ್ತು ಬಂದಿದ್ದೆ, ಆದರೆ ಧರ್ಮಸ್ಥಳದಿಂದ ವಾಪಸ್ ಬರೋ ಟೈಮಲ್ಲಿ ಅವಾಗಲೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಬಟ್ ಟ್ರೈನಲ್ಲಿ ಹೋಗೋವಾಗ ಸಿಗೋವಂಥ ವ್ಯೂನೇ ಒಂಥರ ಬೇರೆ ಥರ ಇರುತ್ತೆ. ಆ್ಯಂಡ್ ಬಸ್ಸಲ್ಲಿ ಹೋಗೋವಾಗ ಇರೋಂಥದ್ದೇ ವ್ಯೂ ಸ್ವಲ್ಪ ಬೇರೆ ಅಂತ ಅನಿಸುತ್ತೆ. ನನಗಿಷ್ಟ ಆಗಿದ್ದು ಟ್ರೈನಲ್ಲಿ ಹೋಗೋವಾಗ ಸಿಗೋವಂಥ ವ್ಯೂ. ನಿಜವಾಗ್ಲೂ ಅದು ತುಂಬ ಚೆನ್ನಾಗಿರುತ್ತೆ. ಏನು ಪಕ್ಕದಲ್ಲಿ ಇಷ್ಟೊಂದು ದೊಡ್ಡ ಮೌಂಟೇನ್ಸ್ ಎಲ್ಲ ಇದೆಯೇನೋ ಅನ್ನೋ ಥರ ಅನಿಸುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಬಸ್ಗಿಂತ ಜಾಸ್ತಿ ಟ್ರೈನಲ್ಲಿ ಹೋಗಬೇಕು ಅನಿಸುತ್ತೆ ಬೆಳಗ್ಗೆ ಹೊತ್ತು. ಬಟ್ ನಂಗೆ ಟ್ರೈನ್ ಇವಾಗ ಅಷ್ಟು ಇಷ್ಟ ಇಲ್ಲ, ಅದಕ್ಕೋಸ್ಕರ ಟ್ರೈನಲ್ಲಿ ಬರಲಿಲ್ಲ. ತುಂಬ ವರ್ಷ ಆಯಿತು ನಾನು ಟ್ರೈನಲ್ಲಿ ಓಡಾಡೋದು ಬಿಟ್ಬಿಟ್ಟಿದ್ದೀನಿ. ಇವಾಗೇನಾದರೂ ಜಾಸ್ತಿ ಬಸ್ಸಲ್ಲೇ ಓಡಾಡ್ತೀನಿ. ಬಟ್ ವ್ಯೂ ಮಾತ್ರ ಟ್ರೈನಲ್ಲಿ ಇದ್ದಿದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬರೋ ಟೈಮಲ್ಲಂತೂ ಬಿಸಿಲು ಅಂದರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಬಸ್ಸಲ್ಲಿ ಕೂತ್ಕೊಂಡಿದ್ರು ಏನು ಸ್ವೆಟ್ ಆಗ್ತಾ ಇದ್ವಿ. ತಣ್ಣಗಿರೋಂಥ ನೀರು ಸಿಕ್ಕಿದ್ರೆ ಸಾಕು ಅನ್ನೋ ಥರ ಇತ್ತು. ಬಸ್ ಸ್ಟಾಪ್ ಕೊಟ್ಟಾಗೆಲ್ಲ ಹೋಗಿ ಕೋಲ್ಡ್ ವಾಟರ್ ಕೊಡಿ ಅಂತ ಅಂಗಡಿಗಳಲ್ಲಿ ಕೇಳಿ ಇಸ್ಕೊಂಬಂದು ಕುಡ್ದಿದ್ದಾಯಿತು. ಅಷ್ಟು ಬಿಸಿಲು, ತುಂಬಾ ಬಿಸಿಲಿತ್ತು. ಇನ್ಫ್ಯಾಕ್ಟ್ ಚರ್ಮನೆ ಸುಡ್ತಾ ಇದೆಯೇನೋ ಅನ್ನೋ ಥರ ಅನ್ನಿಸ್ತಿತ್ತು. ಬಸ್ಸಿಂದ ಯಾವಾಗ ಇಳಿದ್ಬಿಟ್ಟು ಧರ್ಮಸ್ಥಳ ರೀಚ್ ಆಗಿಬಿಡ್ತೀವೋ ಅನ್ನೋ ಅಷ್ಟು ಬಿಸಿಲಿತ್ತು ಇವತ್ತು. ಆ್ಯಂಡ್ ಈವನ್ ಅಲ್ಲಿಂದ ನಡ್ಕೊಂಬರೋವಾಗಲೂ ಕೂಡ ಅಷ್ಟೇ ಕಾಲೆಲ್ಲ ಸುಡ್ತಾ ಇತ್ತು. ಬೇಗ ರೂಮಿಗೆ ಬಂದು ರೀಚ್ ಆಗಿಬಿಟ್ರೆ ಸಾಕು ಅನ್ನೋ ಅಷ್ಟು ಬಿಸಿಲು. ಬಸ್ಸಲ್ಲಿ ಬರೋವಾಗ ಒಂದು ಕೆರೆ ಥರ ಕಾಣಿಸ್ತಾ ಇತ್ತು. ಅದನ್ನು ಎಷ್ಟೇ ಕ್ಯಾಪ್ಚರ್ ಮಾಡೋಕೆ ಹೋದ್ರೂ ಅಷ್ಟು ಈಸಿಯಾಗಿ ಅದು ಕ್ಯಾಪ್ಚರ್ ಆಗ್ತಿರ್ಲಿಲ್ಲ. ಅದನ್ನು ನಾನು ಇನ್ನೇನು ಫೋನ್ನ ಅನ್ಲಾಕ್ ಮಾಡಿ ಜಸ್ಟ್ ಹಿಂಗೆ ಹಿಡಿಯೋದ್ರೊಳಗೆ ಅದು ಬರೀ ಮರ ಗಿಡಗಳು ಕಾಣಿಸ್ತಿತ್ತು. ನೀರು ಕೆಳಗಡೆ ಕಾಣಿಸ್ತಾನೆ ಇರಲಿಲ್ಲ.
ಆಮೇಲೆ ಓಕೆ ಸ್ವಲ್ಪ ಹೊತ್ತು ವಿಡಿಯೋ ಮಾಡೋದು ಬೇಡ ಅಂತ ಆರಾಮಾಗಿ ಕೂತ್ಕೊಂಡು ತುಂಬ ಹೊತ್ತು ಟ್ರೈ ಮಾಡಿ ಇದನ್ನ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ಮತ್ತೆ ಆ ಕೆರೆ ಕಾಣಿಸ್ತಾ ಇತ್ತು. ಎಷ್ಟು ಸರಿ ಅದನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂದರೆ ನನಗಂತೂ ಸಾಕಾಗೋಯ್ತು. ಎಷ್ಟೊಂದು ವೀಡಿಯೋಸ್ ಅದನ್ನೇ ಮಾಡಿದ್ದೀನಿ, ಬಟ್ ಅದನ್ನು ಅಷ್ಟು ಕಂಪ್ಲೀಟ್ ಆಗಿ ಅಷ್ಟು ಕ್ಲಿಯರ್ ಆಗಿ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ರೂಮ್ನ ಅಂತೂ ತೋರಿಸೋ ಅಂಥ ಸ್ಥಿತಿಯಲ್ಲಿ ಇಟ್ಟಿಲ್ಲ, ಆದರೂ ಹೇಗಿದೆಯೋ ಹಾಗೆ ತೋರಿಸ್ತೀನಿ. ಈ ಬೆಡ್ಡನ್ನ ಆ್ಯಕ್ಚುಲಿ ಇಲ್ಲಿ ಹಾಕಿದಾರಲ್ಲ ಅದನ್ನು ಕೆಳಗಡೆ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಬಿಕಾಸ್ ಸ್ವಲ್ಪ ಯಾಕೆಂದರೆ ಅದು ಕರೆಕ್ಟಾಗಿ ಫ್ಯಾನ್ ಕೆಳಗಡೆ ಇದೆ, ತಣ್ಣಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ರೂಮ್ ತೊಗೊಂಡ್ವಲ್ಲ ಅವಾಗ ಕೊಟ್ಟಿರೋಂಥ ಬುಕ್ ಇದು, ಪ್ರತಿ ಸರಿ ಕೊಡ್ತಾರೆ. ಈ ಸೆಕೆಗೆ ಅದು ಎಷ್ಟೋ ಜ್ಯೂಸ್ ಬಾಟ್ಲುಗಳು, ವಾಟ್ರ್ ಬಾಟ್ಲು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಇವಾಗ ಹೋಗಿ ಒಂದು ವಾಟರ್ ಬಾಟಲ್ ತೊಗೊಂಡು ಬರಬೇಕು, ಅಥವಾ ಇಲ್ಲೆಲ್ಲಾದರೂ ಕುಡಿಯೋ ನೀರೇನಾದರೂ ಹತ್ತಿರ ಇದ್ದರೆ ಅದನ್ನೇ ಹೋಗಿ ತೊಗೊಳ್ಬೇಕು. ತುಂಬ ಆ್ಯಕ್ಚುಲಿ ಬಾಯಾರಿಕೆ ಆಗ್ತಾಯಿದೆ ನಂಗೆ ಅವಾಗಿಂದ. ಇದು ಇವತ್ತಿನ ರೂಮ್. ಇದು ಆ್ಯಕ್ಚುಲಿ ಇವತ್ತು ನಮಗೆ ಸಿಕ್ಕಿರೋ ಅಂಥ ರೂಮ್ ಇದು. ಇಲ್ಲಿ ಈ ಥರ ಇರುತ್ತೆ ಬೆಡ್ಗಳು ಮತ್ತು ದಿಂಬು. ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಏನಾದರೂ ಇಟ್ಕೊಳ್ಳೋದಕ್ಕೆ, ವಾಟರ್ ಬಾಟಲ್ ಏನಾದರೂ ಇಟ್ಕೊಳ್ಳೋದಕ್ಕೆ. ಇಲ್ಲೊಂದು ಜಗ್ಗಿದೆ, ಅದರಲ್ಲಿ ಆ್ಯಕ್ಚುಲಿ ನೀರಿಲ್ಲ, ಸುಮ್ಮನೆ ಇಟ್ಟಿದ್ದಾರೆ ಅವರು. ಆ್ಯಂಡ್ ನಾನೇನೋ ಬಿಸಾಕ್ಬಿಟ್ಟಿದ್ದೀನಿ ಅಲ್ಲೆಲ್ಲ. ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ಆ್ಯಂಡ್ ಇದೊಂದು ಮಿರರ್ ಕೊಟ್ಟಿದ್ದಾರೆ. ಇದೆಲ್ಲ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಚಾಪೆಗಳಿಟ್ಟಿದ್ದಾರೆ, ಬೇಕಾದರೆ ಅದನ್ನು ಹಾಕ್ಕೊಂಡು ಮಲ್ಕೋಬೋದು. ನಾನು ಅಂದ್ಕೊಳ್ತಿದ್ದೀನಿ ಈ ಬೆಡ್ಡು ಮತ್ತು ಈ ಬೆಡ್ಡು ಎರಡನ್ನೂ ಕೆಳಗಡೆ ಹಾಕ್ಕೊಂಡು ಮಲ್ಕೊಂಬಿಡೋಣ ಅಂತ. ಯಾಕೆಂದರೆ ಇಲ್ಲಿ ಫ್ಯಾನ್ ಇದೆ, ಸೊ ಅದಕ್ಕೆ ಇಲ್ಲೇ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಕೆಲವು ಬಟ್ಟೆ ಒಣಗಾಕ್ಬಿಟ್ಟಿದ್ದಾರೆ ನಮ್ಮಮ್ಮ ವಿಂಡೋಗೆ. ಈ ವಿಂಡೋಯಿಂದ ಆಚೆ ಹೇಗೆ ಕಾಣುತ್ತೆ ವ್ಯೂ ಅಂತ ನೋಡೋಣ. ನಾನು ಓಪನ್ ಮಾಡಿ ನೋಡಿಲ್ಲ ಹೇಗೆ ಕಾಣುತ್ತೆ ಅಂತ. ಅಯ್ಯೋ ಇದೇನು ಓಪನ್ ಆಗ್ತಿಲ್ಲ, ಅದ್ರಲ್ಲಿ ಲಾಕ್ ಮಾಡಿದಾರಾ? ಓ ಇಲ್ಲ, ಇಲ್ಲೇನೋ ಇದೆ ಅನಿಸುತ್ತೆ. ಹಿಂಗೆ ಓಪನ್ ಮಾಡೋದ್ರಿಂದ ಮೇಲೆ ಹತ್ತಿ ನೋಡಬೇಕು. ಓಕೆ, ಇದರಲ್ಲಿ ಏನೋ ಬಟನ್ ಇದೆ, ಹೀಗೆ ಓಪನ್ ಮಾಡಬೇಕು. ಇಲ್ಲೇನೂ ಇಲ್ಲ ಥರ ನೋಡೋವಂಥದ್ದು. ಯಾರೋ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟಿದ್ದಾರೆ, ಬೇರೆ ಬಿಲ್ಡಿಂಗಲ್ಲಿ ಕಾಣುತ್ತೆ ಅಷ್ಟೇ. ಕೆಳಗಡೆ ಸ್ವಲ್ಪ ಏನೋ ಆಳ ಇದೆ. ಆಚೆ ನೋಡೋಂಥ ವ್ಯೂ ಏನೂ ಇಲ್ಲ. ಸೊ ಇದೇ ಇವತ್ತಿನ ರೂಮ್. ಇವತ್ತು ಉಳ್ಕೊಳ್ಳೋದಕ್ಕೆ ಇದೇ ರೂಮ್ ಮಾಡಿರೋದು ನಾನು ಸಾಕೇತದಲ್ಲಿ. ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ರೂಮಲ್ಲಿ ಇದೇ ಥರ ಸ್ಪೇಸ್ 2 ಸೈಡ್ ಇದೆ, ಬಟ್ ಇನ್ನೊಂದು ಸೈಡಲ್ಲಿ ಏನೇನೋ ಬಿಸಾಕ್ಬಿಟ್ಟಿದ್ದೀನಿ, ಹಾಗಾಗಿ ಅದನ್ನು ತೋರಿಸ್ತಾ ಇಲ್ಲ. ಯಾರೋ ಇಷ್ಟೊಂದು ಬೆಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವತ್ತಿಗೆ ಇಷ್ಟೇ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನೋಡಿ, ರೂಮಿಂದ ಆಚೆ ಅಂತೂ ಫುಲ್ಲು ಕತ್ತಲೆ ಇದೆ. ರೂಮ್ ನಂಬರ್ 140. ಡೋರ್ ಓಪನ್ ಮಾಡೋಣ. ಈ ಥರ ಇದೆ ರೂಮು. ಇಲ್ಲಿ ಮಂಜುನಾಥ ಸ್ವಾಮಿಗೆ ಒಂದು ಫೋಟೋ ಹಾಕಿದ್ದಾರೆ. ಆ್ಯಂಡ್ ಇಲ್ಲೊಂದು ಬೆಡ್ಡು ಆ ಕಡೆಯಿಂದ ಮುಂದೆ ತೋರಿಸೋದಿಲ್ಲ, ಅಲ್ಲೆಲ್ಲ ಏನೋ ಇಟ್ಬಿಟ್ಟಿದ್ದೀನಿ. ಇಲ್ಲೊಂದು ಮಿರರ್ ಇದೆ, ಇಲ್ಲೊಂದು ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಒಂದಷ್ಟು ಚಾಪೆಗಳಿದೆ. ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಮೇಲ್ಗಡೆ ಹೋಗ್ಬೋದು ಇಷ್ಟು ವಿಂಡೋ. ಆ್ಯಂಡ್ ಒಂದು ಫ್ಯಾನ್ ಕೊಟ್ಟಿದ್ದಾರೆ. ಈ ಕಡೆಯಿಂದ ಸ್ವಲ್ಪ ಸ್ಪೇಸ್ ಇದೆ. ಫ್ಯಾನ್ ಏನೋ ಚೆನ್ನಾಗಿ ತಿರುಗುತ್ತೆ. ಫ್ಯಾನ್ ಆನ್ ಮಾಡಿಬಿಡ್ತೀನಿ ತಣ್ಣಗಿರಲಿ ಅಂತ. ಇಲ್ಲಿಂದ ಆಚೆ ವ್ಯೂ ಯಾರೋ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ. ಇದೇ ವ್ಯೂ. ಯಾವುದೋ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ. ಸಾಕೇತ ಬಂತಾ? ಹಾಂ.